ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜೀ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಎಂದಿನಂತೆ ಇವತ್ತು ಜೀ ಕನ್ನಡ ನ್ಯೂಸ್ DNA ಮೂರು ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ, ಒನ್ಸ್ ಅಗೇನ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ನಡೀತಾ ಇರುವಂತಹ ಯುದ್ಧ. ಯಾವ ಕಾರಣಕ್ಕಾಗಿ? ಲೆಬನಾನನ್ನು ಗುರಿಯಾಗಿಸಿಕೊಂಡು 1982ರಿಂದಲೂ ಕೂಡ ಇಸ್ರೇಲ್ ಮೇಲಿಂದ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ? ಲೆಬನಾನ್ ಹುಟ್ಟಿದ್ದು ಹೇಗೆ? ಇದರ ಹಿನ್ನೆಲೆ ಏನು? ಮಧ್ಯಪ್ರಾಚ್ಯದ ಮುಸ್ಲಿಂ ರಾಷ್ಟ್ರಗಳ ನಡುವೆ ಇರುವಂತಹ ಇಸ್ರೇಲ್, ಅದು ಹಿಜ್ಬುಲ್ಲಾ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಹಮಾಸ್ ಆಗಿರ್ಬೋದು, ಇವೆಲ್ಲದರ ಜೊತೆಗೂ ಕೂಡ ಕಾದಾಡ್ತಾ ಇದೆ. ಯಾವ ಕಾರಣಕ್ಕಾಗಿ? ಮೊದಲ ಸುದ್ದಿ. ಎರಡನೆಯ ಸುದ್ದಿ, ಹಾರ್ಮುಜ್ ವಿಚಾರದಲ್ಲಿ ಟೋಲ್ ಹಾಕುವಂಥ ವಿಚಾರ. ಅದಕ್ಕೆ ಅಮೇರಿಕಾ ಕೂಡ ಓಕೆ ಅಂತಿದೆ ಅಂತೆ. ಯಾವ ಕಾರಣಕ್ಕಾಗಿ? ಹೀಗೆ ಟೋಲ್ ಹಾಕೋದಕ್ಕಾಗಿ ಅಂತಾರಾಷ್ಟ್ರೀಯ ನಿಯಮಗಳಲ್ಲಿ ಅವಕಾಶ ಇದೆಯಾ? ವಿಶ್ವಸಂಸ್ಥೆ ಇದರ ಬಗ್ಗೆ ಏನು ಹೇಳುತ್ತೆ? ಎರಡನೆಯದು. ಮೂರನೆಯದ್ದು, ನಿನ್ನೆ ಕದನ ವಿರಾಮದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಸ್ವತಃ ಅಮೇರಿಕಾವೇ ಈ ಕದನ ವಿರಾಮ ಆಗಬೇಕು ಅಂತ ಮೇಲಿಂದ ಮೇಲೆ ಕೇಳಿಕೊಳ್ತಾ ಇತ್ತು. ಇದಕ್ಕೆ ಕಾರಣ ಏನು? ಇದರ ಜೊತೆಗೆ ಕದನ ವಿರಾಮದಿಂದ ರಷ್ಯಾ ಮತ್ತು ಚೀನಾಕ್ಕೆ ಏನಾದರೂ ಸಪೋರ್ಟ್ ಸಿಗ್ತಾ? ಅವರೇನಾದರೂ ಮುನ್ನೆಲೆಗೆ ಬಂದ್ರ? ಇವೆಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಇಸ್ರೇಲ್ ವರ್ಸಸ್ ಲೆಬನಾನ್. ಒಂದು ಕಡೆ ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ 14 ದಿನಗಳ ಕದನ ವಿರಾಮ. ಈ ಕದನ ವಿರಾಮ ಜಾರಿಗೆ ಬಂದ ನಂತರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದರು, ಕೇವಲ ಇರಾನ್ಗೆ ಮಾತ್ರ ಸಂಬಂಧಪಟ್ಟಂತಹ ಕದನ ವಿರಾಮ ಇದು. ಆದರೆ ಈ ಕದನ ವಿರಾಮ ಲೆಬನಾನ್ಗೆ ಸಂಬಂಧಪಡೋದಿಲ್ಲ, ಲೆಬನಾನ್ ಮೇಲೆ ನಮ್ಮ ದಾಳಿ ಮುಂದುವರಿಯುತ್ತೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಹೋದರು. ಆ ಮುಖಾಂತರ ನಿನ್ನೆಯೂ ಕೂಡ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತು, ಇವತ್ತು ಕೂಡ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ ಅನ್ನುವಂತಹ ಪ್ರಶ್ನೆಗೆ ಹೋಗೋದಾದರೆ ನಾವು ಅನೇಕ ಇತಿಹಾಸದ ಪುಟಗಳನ್ನು ತಿರುವು ಹಾಕಬೇಕಾಗುತ್ತೆ. ಇದೀಗ ಈ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ದಾಳಿಯಾಗಿದೆ. ಲೆಬನಾನ್ನ ಆರೋಗ್ಯ ಸಚಿವಾಲಯ ಹೇಳ್ತಾ ಇರುವಂತಹ ಪ್ರಕಾರ ಬಲಿಯಾದವರ ಸಂಖ್ಯೆ 300ಕ್ಕೆ ಏರಿಕೆ ಆಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಈ ಎಲ್ಲ ಪ್ರದೇಶಗಳಿಗೂ ಈ ಕದನ ವಿರಾಮ ಅನ್ವಯಿಸೋದಿಲ್ಲ ಅಂತ ಹೇಳುವ ಮುಖಾಂತರ ಮತ್ತೊಂದು ಕಡೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಹಿಜ್ಬುಲ್ಲಾ ಎನ್ನುವಂತಹ ಸಂಘಟನೆಯನ್ನ ಮಟ್ಟ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಾ ಇರುವಂತಹ ದಾಳಿ. ಹಾಗಾದ್ರೆ ಲೆಬನಾನ್ನ ರಾಜಧಾನಿ ಬೈರುತ್ನಲ್ಲಿ ಆಗ್ತಾ ಇರುವಂತಹ ನರಮೇಧಗಳು ಹೆಂಗಿದೆ? ಏನಾಗ್ತಾ ಇದೆ ಬೈರುತ್ನಲ್ಲಿ? ಇಸ್ರೇಲ್ ಲೆಬನಾನ್ನ ರಾಜಧಾನಿಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ, ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಬೈರುತ್ ಸೇರಿದಂತೆ 100ಕ್ಕೂ ಹೆಚ್ಚು ಕಡೆಗಳಲ್ಲಿ ಅವರು ದಾಳಿ ಮಾಡಿದ್ದಾರೆ, 100ಕ್ಕೂ ಅಧಿಕ ಜಾಗಗಳಲ್ಲಿ. ಹಿಜ್ಬುಲ್ಲಾದ ಕ್ಷಿಪಣಿ ತಯಾರಿಕಾ ಕೇಂದ್ರಗಳು, ತರಬೇತಿ ಕೇಂದ್ರಗಳು, ಹಿಜ್ಬುಲ್ಲಾ ಸೈನಿಕರಿರುವಂತಹ ಸ್ಥಳಗಳು, ನಾಗರಿಕ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗ್ತಾ ಇದೆ. ಎಲ್ಲಿಗೆ ಕಣ್ಣಿಗೆ ಜಾಗ ಕಾಣಿಸುತ್ತೋ ಆ ಜಾಗದ ಮೇಲೆ ಇಸ್ರೇಲ್ ಸೈನಿಕರು ದಾಳಿ ಮಾಡ್ತಾ ಇದ್ದಾರೆ. ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಅನೇಕ ಜನ ಈ ಘಟನೆಗಳಲ್ಲಿ ಸಾವನ್ನಪ್ಪಿದ್ದಾರೆ, ಮೃತಪಟ್ಟಿದ್ದಾರೆ. 150ಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ. ಇದರ ಜೊತೆಗೆ ಇಸ್ರೇಲ್ ಹೇಳ್ಕೊಂಡಿದೆ ಹಿಜ್ಬುಲ್ಲಾ ಮುಖ್ಯಸ್ಥ ನಯೀಮ್ ಕಾಸಿಂ ಹತ್ಯೆಯನ್ನು ಮಾಡಿದ್ದೀವಿ ಅಂತ. ಯಾರು ಈ ನಯೀಮ್ ಕಾಸಿಂ? 2023ರಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಏನು ಯುದ್ಧ ಶುರುವಾಯಿತು, ಹಮಾಸ್ ನಡುವೆ ಯುದ್ಧ ಶುರುವಾಯಿತು. ಈ ಹಮಾಸ್ನ ಮುಖ್ಯಸ್ಥರಾಗಿದ್ದಂಥ ಅವತ್ತಿನ ಸಮಯದಲ್ಲಿ ಅವರನ್ನು ಹೊಡೆದುರುಳಿಸುತ್ತೆ ಇಸ್ರೇಲ್ ದಾಳಿಯಲ್ಲಿ 2024 ಸೆಪ್ಟೆಂಬರ್ನಲ್ಲಿ ಹಸನ್ ನಸ್ರಲ್ಲಾ ಹತ್ಯೆಗೀಡಾಗ್ತಾರೆ. ಹಸನ್ ನಸ್ರಲ್ಲಾ ನಂತರ ಈ ಹಿಜ್ಬುಲ್ಲಾಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಬಂದವರು ಯಾರು ಅಂತ ಹೇಳಿದ್ರೆ ನಯೀಮ್ ಕಾಸಿಂ.
ಈ ನঈಮ್ ಕಾಸಿಂ ವಿರುದ್ಧ ಸೇಡು ತೀರಿಸಿಕೊಳ್ಬೇಕು ಅಂತ ಇಸ್ರೇಲ್ ಮೊದಲ ದಿನದಿಂದಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಪ್ರಯತ್ನದ ಭಾಗವಾಗಿ ಆಗ್ತಾ ಇರುವಂತಹ ಬೆಳವಣಿಗೆ. ಹಾಗಾದ್ರೆ ಮೊದಲ ಬಾರಿಗೆ ಆಗಿದೆಯಾ ಲೆಬನಾನ್ ಮೇಲೆ? ಸಾಧ್ಯವೇ ಇಲ್ಲ. 1982ರಲ್ಲಿ ಯಾವ ಪ್ಯಾಲೆಸ್ತೈನ್ ಲಿಬರಲೈಸೇಷನ್ ಆರ್ಗನೈಸೇಷನ್ ಅಂತ ಒಂದು ಏನು ಇರುತ್ತೆ, PLO, ಪ್ಯಾಲೆಸ್ತೈನ್ ಲಿಬರಲೈಸೇಷನ್ ಆರ್ಗನೈಸೇಷನ್, PLO ಅಂತ ಏನು ಕರೀತಾರೆ, ಈ PLO ಅನ್ನ ಲೆಬನಾನ್ನಿಂದ ಹೊರ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಇಸ್ರೇಲ್ ಇದೇ ರಾಜಧಾನಿ ಬೈರುತ್ ಮೇಲೆ ದಾಳಿ ಮಾಡಿತ್ತು. ಉತ್ತರ ಬೈರುತ್ ಮೇಲೆ ದಾಳಿ ಮಾಡೋ ಮುಖಾಂತರ ಸೇಡನ್ನು ತೀರಿಸಿಕೊಂಡು ಇಲ್ಲಿರುವಂತಹ PLO ಅನ್ನು ಹೊರ ಹಾಕಬೇಕು ಅಂತ ಅಲ್ಲಿಂದ ಶುರುವಾದಂತಹ ಹೋರಾಟ ಟಿಲ್ ಟುಡೇ ನಡೀತಾ ಇದೆ. ಹಾಗಾದರೆ ಲೆಬನಾನ್ನ ಹಿನ್ನೆಲೆ ಏನು? ಯಾವ ರಾಷ್ಟ್ರ ಇದು? ಏನು ಕತೆ? ಇದರ ಹಿನ್ನೆಲೆ ಏನು? 1980ರಲ್ಲಿ ಲೆಬನಾನ್ ಮೇಲೆ ಇಸ್ರೇಲ್ ಆಕ್ರಮಣ ಮಾಡಿದೆ, ದಾಳಿ ಮಾಡಿದೆ ಅನ್ನೋದು ನಮಗೆ ಗೊತ್ತಿದೆ. ಲೆಬನಾನ್ ಅನ್ನೋದು ಪಶ್ಚಿಮ ಏಷ್ಯಾದ ಒಂದು ಸಣ್ಣ ದೇಶ. ಇದು ಫ್ರೆಂಚರು, ಬ್ರಿಟಿಷರು ಇದನ್ನು ನೋಡ್ಕೊಳ್ತಾ ಇದ್ರು. ಅದಾದ ನಂತರ ಇದು ಸ್ವತಂತ್ರ ಆಯಿತು. ಸ್ವತಂತ್ರ ಆಗೋದಕ್ಕೂ ಅನೇಕ ಹೋರಾಟಗಳಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಸ್ವತಂತ್ರ ದೇಶ ಅಂತ ಅವರು ಅದನ್ನು ಘೋಷಣೆ ಮಾಡಿಕೊಂಡ್ರು. ಏನಾಯಿತು ಅಂತ ಹೇಳಿದರೆ, ಲೆಬನಾನು 1516ರಿಂದ 1918ರ ತನಕ ಏನು ಒಟೋಮನ್ ಸಾಮ್ರಾಜ್ಯ ಇತ್ತು, ಆ ಸಾಮ್ರಾಜ್ಯ ಪತನ ಆಗುವ ತನಕವೂ ಕೂಡ ಲೆಬನಾನ್ ಒಟೋಮನ್ ಸಾಮ್ರಾಜ್ಯದ ಭಾಗವಾಗಿದ್ದಂತಹ ದೇಶ. 1920ರಲ್ಲಿ ಅಂದರೆ ಮೊದಲ ಮಹಾಯುದ್ಧದ ನಂತರ 1920ರಲ್ಲಿ ಲೀಗ್ ಆಫ್ ನೇಷನ್ ಏನು ಮಾಡಿಬಿಡುತ್ತೆ, ಈ ದೇಶವನ್ನು ಫ್ರಾನ್ಸ್ನವ್ರಿಗೆ ಕೊಟ್ಬಿಡುತ್ತೆ. ಫ್ರಾನ್ಸ್ನವರು ಅಲ್ಲಿ ಆಡಳಿತವನ್ನು ಶುರು ಮಾಡ್ತಾರೆ, ಫ್ರೆಂಚರು ಆಡಳಿತವನ್ನು ಶುರು ಮಾಡ್ತಾರೆ. ಇದಾದ ನಂತರ ಫ್ರೆಂಚರು ಒಂದು ರಾಜ್ಯವನ್ನು ಶುರು ಮಾಡ್ತಾರೆ. ಆ ರಾಜ್ಯಕ್ಕೆ ಗ್ರೇಟರ್ ಲೆಬನಾನ್ ಅಂತ ಒಂದು ಹೆಸರು ಕೊಡ್ತಾರೆ. ಅದು 1943ರಲ್ಲಿ ಅವರು ಒಂದು ಸ್ವತಂತ್ರವನ್ನು ಘೋಷಣೆ ಮಾಡಿಕೊಳ್ತಾರೆ. ಇಲ್ಲೊಂದು ನಿಯಮ ಇದೆ, ನ್ಯಾಷನಲ್ ಫ್ಯಾಕ್ಟ್ ಅಂತ. ಇಲ್ಲಿ ಪ್ರೆಸಿಡೆಂಟ್ ಆದವರು ಕ್ರಿಶ್ಚಿಯನ್ ಇರಬೇಕು, ಅದರ ಪ್ರಧಾನಿ ಆದವರು ಸುನ್ನಿ ಮುಸ್ಲಿಂ ಇರಬೇಕು ಅಂತ. ಈ ಕಾರಣಕ್ಕಾಗಿ ಕೆಲವೊಂದಿಷ್ಟು ಗೊಂದಲಗಳು, ಗಲಾಟೆಗಳು, ಆಂತರಿಕವಾಗಿ ಯುದ್ಧಗಳು ಆಗಿದ್ದ ಉದಾಹರಣೆ ಲೆಬನಾನ್ನಲ್ಲಿದೆ. ಇದು ಲೆಬನಾನ್ನ ಹಿನ್ನೆಲೆ ಆಯಿತು. ಇದರ ಜೊತೆಗೆ ಈ ಸಂಘರ್ಷಕ್ಕೆ ಕಾರಣ ಏನು? ಲೆಬನಾನ್ ಮತ್ತು ಇಸ್ರೇಲ್ನ ಈ ಸಂಘರ್ಷಕ್ಕೆ ಕಾರಣ ಏನು? ಕೇವಲ ಲೆಬನಾನ್ ಮಾತ್ರವಲ್ಲ, ಪ್ಯಾಲೆಸ್ತೈನ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಬೇರೆ ಬೇರೆ ಅಲ್ಲಿ ಮುಸ್ಲಿಂ ದೇಶಗಳೇನಿದೆ ಆ ದೇಶಗಳಿಗೆ ಇಸ್ರೇಲ್ನಲ್ಲಿರುವಂತಹ ಜೆರುಸಲಂ ಮೂಲವಾದಂತಹ ಕಾರಣ. ಅದು ಹಿಜ್ಬುಲ್ಲಾ ಅವರು ಅಟ್ಯಾಕ್ ಮಾಡೋದಾಗಿರ್ಬೋದು, ಅದು ಬೇರೆ ಬೇರೆ ಸಂಘಟನೆಯವರು ಅಟ್ಯಾಕ್ ಮಾಡೋದಾಗಿರ್ಬೋದು, ಲೆಬನಾನ್ ಅವರು ರಾಜಕೀಯ ಕಾರಣಗಳು ಬೇರೆ ಇದೆ. ಆದರೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಜೆರುಸಲಂ ಎನ್ನುವಂಥ ಒಂದು ಪ್ರದೇಶ. 1948ಕ್ಕೂ ಮೊದಲು ಇಸ್ರೇಲ್ ಎನ್ನುವಂತಹ ದೇಶ ಅಸ್ತಿತ್ವದಲ್ಲಿರಲಿಲ್ಲ. 1948 ಮೇಯಲ್ಲಿ ಈ ದೇಶ ಅಸ್ತಿತ್ವಕ್ಕೆ ಬಂತು. ಆದರೆ ಈ ಪ್ರದೇಶ ಏನಿದೆ ಜೆರುಸಲಂ ಕ್ರಿಶ್ಚಿಯನ್ನರಿಗೆ, ಮುಸಲ್ಮಾನರಿಗೆ ಮತ್ತು ಯಹೂದಿಗಳಿಗೆ ಪವಿತ್ರವಾದಂತಹ ಜಾಗ ಇದೆ. ಯಹೂದಿಗಳು ಹೇಳ್ತಾರೆ, ಕ್ರಿಸ್ತಪೂರ್ವ 11ನೇ ಶತಮಾನದಲ್ಲಿ ನಮ್ಮ ರಾಜ ಆಗಿದ್ದಂಥ ಡೇವಿಡ್ ಇಲ್ಲಿ ತನ್ನ ಆಡಳಿತವನ್ನು ನಡೆಸ್ತಾ ಇದ್ದ. ಅದಾದ ನಂತರ ಡೇವಿಡ್ನ ಮಗ ಸುಲೇಮಾನ್ ಇಲ್ಲೊಂದು ಟೆಂಪಲ್ ಮೌಂಟ್ ಅನ್ನುವಂಥದ್ದನ್ನು, ಅಂದರೆ ಅದು ಕಟ್ಟಡ ಏನಿದೆ ಅದನ್ನು ಕಟ್ಟಿದ್ರು. ಹೀಗಾಗಿ ಅದು ನಮ್ಮ ಪವಿತ್ರ ಜಾಗ ಅಂತ ಯಹೂದಿಗಳು ಹೇಳುವಂಥದ್ದು. ಈ ಕಾರಣಕ್ಕಾಗಿ ಅವರಿಗೆ ಅದು ಪವಿತ್ರ ಅಂತ ಅನಿಸ್ಕೊಳ್ಳುತ್ತೆ. ಎರಡನೇದು, ಕ್ರಿಶ್ಚಿಯನರಿಗೆ ಯಾಕೆ ಪವಿತ್ರ ಅಂತ ಹೇಳಿದರೆ ಈ ಜಾಗ, ಈ ಜೆರುಸಲಂ ಪ್ರದೇಶದಿಂದ 15 ಕಿಲೋಮೀಟರ್ನಲ್ಲಿ ಬೆತ್ಲಹಾಮ್ ಅಂತ ಏನು ಕರಿತೀವಿ, ಅಲ್ಲಿ ಯೇಸು ಕ್ರಿಸ್ತ ಜನನವನ್ನು ಹೊಂದಿದ್ರು. ಅವರು ತಮ್ಮ ವಿಚಾರಗಳನ್ನು ಜೆರುಸಲಂ ಪ್ರದೇಶದಲ್ಲಿ ಹಬ್ಬಿಸಿದ್ರು. ಆ ಕಾರಣಕ್ಕಾಗಿ ಕ್ರಿಶ್ಚಿಯನರಿಗೆ ಇದು ಪವಿತ್ರ ಅಂತ. ಮೂರನೇ ಕಾರಣ, ಮುಸ್ಲಿಮರಿಗೆ ಯಾಕೆ ಅಂದರೆ ಅರಬಿಕ್ಸ್ಗೆ ಯಾಕೆ ಇದು ಪವಿತ್ರ ಅಂತ ಹೇಳಿದರೆ, ಪೈಗಂಬರರು ಮೊಹಮ್ಮದರು ಈ ಜಾಗದಿಂದ 7ನೇ ಶತಮಾನದಲ್ಲಿ ಸ್ವರ್ಗಾರೋಹಣವನ್ನು ಮಾಡಿದ್ರು. ಸ್ವರ್ಗಾರೋಹಣ ಮಾಡಿದ್ದರ ನೆನಪಿಗಾಗಿ ಇಲ್ಲೊಂದು ಅಲ್-ಅಕ್ಸಾ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಇದು ನಮಗೆ ಪವಿತ್ರ ಅಂತ ಮುಸಲ್ಮಾನರು ನಂಬ್ತಾರೆ. ಹೀಗಾಗಿ ಈ ಮೂರು ಕಮ್ಯುನಿಟಿಗಳ ನಡುವೆ ದೊಡ್ಡ ಮಟ್ಟದ ಹೋರಾಟಗಳು. ಯಾವಾಗ ಇಸ್ರೇಲ್ 1948ರಲ್ಲಿ ಅಸ್ತಿತ್ವಕ್ಕೆ ಬಂತು, ವಿಶ್ವಸಂಸ್ಥೆ 55% ಭೂಮಿಯನ್ನು ಯಹೂದಿಗಳಿಗೆ, 45% ಅರಬಿಕ್ಸ್ಗಳಿಗೆ ಹಂಚಿದ್ರು. ಅಲ್ಲಿಂದ ಶುರುವಾದಂತಹ ಗಲಾಟೆ ಟಿಲ್ ಟುಡೇ ನಡೀತಾ ಇದೆ. ಹಾಗಾದರೆ ಇವೆಲ್ಲ ಬೆಳವಣಿಗೆಗಳಾಯಿತು. ಈ ಬೆಳವಣಿಗೆಗಳ ನಂತರ ಇತ್ತೀಚೆಗೆ ಬಿಕ್ಕಟ್ಟುಗಳಾಗ್ತಾ ಇದೆಯಲ್ಲ, ಇದಕ್ಕೇನು ಕಾರಣ?
2023 ಅಕ್ಟೋಬರ್ 7ನೇ ತಾರೀಕಿಗೆ ಹಮಾಸ್ ಮತ್ತು ಇಸ್ರೇಲ್ನ ಯುದ್ಧ ಶುರುವಾಗಿದ್ದನ್ನು ನಾವು ನೋಡಿದ್ದೀವಿ. ಏಕಾಏಕಿಯಾಗಿ ಹಮಾಸ್ನ ಕ್ಷಿಪಣಿಗಳು ಇಸ್ರೇಲ್ನತ್ತ ಬರ್ತವೆ. ಸುಮಾರು 900 ಕ್ಷಿಪಣಿಗಳ ಮುಖಾಂತರ ಬೆಳಗ್ಗೆ 6:30 ಒಂದು ಸಂಗೀತ ಸುದ್ದಿಗೋಷ್ಠಿ ನಡೀತಾ ಇರುತ್ತೆ ಇಸ್ರೇಲ್ನಲ್ಲಿ. ಆ ಸಂಗೀತ ಸುದ್ದಿಗೋಷ್ಠಿಯ ಮೇಲೆ ದಾಳಿಗಳಾಗ್ಬಿಡುತ್ತೆ. ಇಸ್ರೇಲ್ನ ಮೊಸಾದ್ ಎನ್ನುವಂತಹ ಒಂದು ಕಾರ್ಯಾಚರಣೆ ಪಡೆ ಏನಿದೆ, ಆ ಪಡೆಗೆ ಇದು ಅರಿವಿರೋದಿಲ್ಲ, ಏಕಾಏಕಿಯಾಗಿ ದಾಳಿ ಆಗ್ಬಿಡುತ್ತೆ. ಈ ದಾಳಿಯ ನಂತರ ಅನೇಕ ಸಾವುಗಳಾಗಿದ್ದನ್ನು ನೋಡಿದ್ದೀವಿ. ಅಮೆರಿಕ ಮತ್ತು ಬೇರೆ ಬೇರೆ ರಾಷ್ಟ್ರಗಳು ಮಧ್ಯಸ್ಥಿಕೆ ವಹಿಸಿ ಈ ಯುದ್ಧವನ್ನು ಕಡಿಮೆ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ 2023ರಲ್ಲಿ ಅದಾಯಿತು. ಹಮಾಸ್ಗೆ ಅಂದರೆ ಹಮಾಸ್ನವರು ಏನು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು, ಅವರಿಗೆ ಹಿಜ್ಬುಲ್ಲಾ ಸಂಘಟನೆಯವರು ಸಪೋರ್ಟ್ ಮಾಡಿದ್ರು. ಅವತ್ತು 60,000ಕ್ಕೂ ಹೆಚ್ಚು ಇಸ್ರೇಲಿಗರು ಮನೆ ಬಿಡುವಂತಹ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿಬಿಟ್ಟಿತ್ತು. ಯಾವತ್ತು 2023ರಲ್ಲಿ ಆದಂತಹ ಸಮಯದಲ್ಲಿ. ಆ ಸಮಯದಲ್ಲಿ ಅನೇಕ ಜನ ಮೃತಪಟ್ಟಿದ್ದಾರೆ. ಸಮುದ್ರ, ಭೂಮಿ ಮತ್ತು ಆಕಾಶ 3 ಕಡೆಯಿಂದನೂ ದಾಳಿ ಆಗುತ್ತೆ. ಒಂದು ವರದಿಯ ಪ್ರಕಾರ 2023ರ ಆ ಅಟ್ಯಾಕ್ನಿಂದ ಟಿಲ್ ಟುಡೇ ತನಕ 40,000 ಜನ ಮೃತಪಟ್ಟಿದ್ದಾರೆ ಅಂತ. ಅವಾಗೇನಾಗ್ಬಿಡುತ್ತೆ, ಈ ಹಮಾಸ್ನವರು ದಾಳಿ ಮಾಡಿದಾಗ 251 ಜನರನ್ನ ಒತ್ತೆಯಾಳನ್ನಾಗಿ ಮಾಡಿಕೊಂಡು ಗಾಜಾಪಟ್ಟಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇದು ಇಸ್ರೇಲನ್ನು ಮತ್ತಷ್ಟು ಕೆರಳಿಸುವಂತೆ ಮಾಡಿಬಿಡುತ್ತೆ. ಅವತ್ತು ಇವರ ಹಮಾಸ್ಗೆ ಸಪೋರ್ಟ್ ನಿಂತವರು ಯಾರು? ಹಿಜ್ಬುಲ್ಲಾದವರು. ನೀವು ಗಮನಿಸಿ, 1982ರಲ್ಲಿ ದಾಳಿ ಮಾಡಿದ್ದು ಇಸ್ರೇಲ್ ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಲೆಬನಾನ್ನಿಂದ ಈ ಹಿಜ್ಬುಲ್ಲಾದವರನ್ನ ಹೊರ ಹಾಕಬೇಕು ಅಂತ. 1982ರಲ್ಲಿ ಈ ಯುದ್ಧ ಶುರುವಾದಾಗ ಒಂದು ದೊಡ್ಡ ನರಮೇಧ ಆಗುತ್ತೆ ವಿಶ್ವಸಂಸ್ಥೆಯಲ್ಲಿ. ಅದನ್ನೆಲ್ಲವನ್ನು ಕೂಡ ಟೀಕೆ ಮಾಡ್ತಾರೆ. ಅದಕ್ಕಾಗಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಎಲ್ಲವೂ ಬೆಳವಣಿಗೆ ಇತಿಹಾಸದಲ್ಲಿದೆ. 1982ರಲ್ಲಿ ಲೆಬನಾನ್ಗೆ ಒಳಗೆ ಹೋಗಿದ್ದಂಥ ಇಸ್ರೇಲ್, ಸ್ವತಃ ಇಸ್ರೇಲ್ 2000 ಇಸ್ವಿಯಲ್ಲಿ ವಾಪಸ್ ಬರುತ್ತೆ. ಯಾವ ಕಾರಣಕ್ಕಾಗಿ? ಇದೇ ಹಿಜ್ಬುಲ್ಲಾದವರು ಇಸ್ರೇಲ್ನವರನ್ನು ಹೊರ ಕಳಿಸಿಬಿಡ್ತಾರೆ. ಈ ಎಲ್ಲ ಬೆಳವಣಿಗೆಗಳು, ರಕ್ತಸಿಕ್ತ ಇತಿಹಾಸ ಇರುವಂಥ ಈ ಬೆಳವಣಿಗೆಗಳ ನಂತರ 2023ರಲ್ಲಿ ಈ ಅಟ್ಯಾಕ್ಗಳೇನಾಯಿತು, ಈ ಅಟ್ಯಾಕ್ಗಳ ನಂತರ ಹಿಜ್ಬುಲ್ಲಾ ವಿರುದ್ಧ ಇಸ್ರೇಲ್ ಮತ್ತಷ್ಟು ಕೆಂಡವಾಗುವಂತೆ ಮಾಡಿಬಿಡುತ್ತೆ. ಅದರ ಉದ್ದೇಶವೇ ಈ ಹಿಂದೆ ಸ್ಥಾಪನೆ ಆಗಿರುವಂತಹ ಹಿಜ್ಬುಲ್ಲಾವನ್ನು ಹೊರ ಹಾಕೋದು ಅದರ ಉದ್ದೇಶ ಆಗಿದೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಿದೆ. ಇದೀಗ ನಾವು ಗಮನಿಸ್ತಾ ಇದ್ದೀವಿ ಲೆಬನಾನ್ ಮೇಲೆ ಇಸ್ರೇಲ್ನ ದಾಳಿಯ ಉದ್ದೇಶ ಏನು ಅಂತ. ನಿನ್ನೆ ಒಂದು ದಾಳಿ ಆಗಿದೆ. ಎಲ್ಲಿ? ಬೈರುತ್ನಲ್ಲಿ ಅಂತ್ಯಕ್ರಿಯೆ ನಡೀತಾ ಇತ್ತು. ಅಂತ್ಯಕ್ರಿಯೆ ವಿಧಿವಿಧಾನಗಳು ನಡೀತಾ ಇರುವಂತಹ ಸಮಯದಲ್ಲಿ ಇಸ್ರೇಲ್ನವರು ಬಾಂಬ್ ಹಾಕಿಬಿಟ್ಟಿದ್ದಾರೆ. ಮೃತದೇಹದ ಮೇಲೆ ಬಾಂಬ್ ಬಿದ್ದಿದ್ದರ ಪರಿಣಾಮವಾಗಿ 10 ಜನ ಅಂತ್ಯಕ್ರಿಯೆಗೆ ಬಂದವರು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಈ ಘಟನೆಗಳ ಬಗ್ಗೆ ಅಮೆರಿಕ ಹಾಗಾದರೆ ಏನು ಹೇಳ್ತಾ ಇದೆ? ಅಮೆರಿಕದ ಉದ್ದೇಶ ಏನು? ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಗೆ ಅಮೆರಿಕ ಸಹಜವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಈ ಹಿಂದೆ ಹಮಾಸ್ನವರು ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಇಸ್ರೇಲ್ ಪರವಾಗಿ ನಿಂತಿದ್ದು ಯಾರು? ಇದೇ ಅಮೆರಿಕ. ಇರಾನ್ ವಿರುದ್ಧ ದಾಳಿ ಮಾಡುವಂತಹ ಸಮಯದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಜೊತೆಗೂಡಿಯಲ್ಲವೇ ಯುದ್ಧವನ್ನು ಮಾಡಿದ್ದು. ಅದೇ ಕಾರಣಕ್ಕಾಗಿ ಹಮಾಸ್ ವಿರುದ್ಧದ ಯುದ್ಧದಲ್ಲೂ ಕೂಡ ಇಸ್ರೇಲ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದವರು ಅಮೆರಿಕ. ಇರಾನ್ ಸುತ್ತಲೂ ಸೇನಾಪಡೆಗಳ ಕಡ್ಡಾಯ ನಿಯೋಜನೆ ಅಂತ ಹೇಳ್ತಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ಗೆ ಯಾವ ಕಾರಣಕ್ಕಾಗಿ ದ್ವೇಷ ಅನ್ನೋದನ್ನು ನಾವು ಮೊನ್ನೆಯೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಇಸ್ರೇಲ್ನ ಅಸ್ತಿತ್ವವನ್ನು ಇವರು ಒಪ್ಪೋದಿಲ್ಲ, ಅವರ ಅಸ್ತಿತ್ವವನ್ನು ಇವರು ಒಪ್ಪೋದಿಲ್ಲ. ಯಹೂದಿಗಳು ಇರಬಾರ್ದು ಅಂತ ಇರಾನ್ನವರು ಹೇಳ್ತಾರೆ, ಇರಾನ್ನವರು ನಮ್ಮ ಪಕ್ಕ ಇರಬಾರ್ದು ಅಂತ ಇಸ್ರೇಲ್ನವರ ವಾದ ಇದೆ. ಇದೇ ಕಾರಣಕ್ಕಾಗಿ ಇಬ್ಬರ ನಡುವೆ ಅನೇಕ ವರ್ಷಗಳಿಂದ ಘರ್ಷಣೆಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಸೇನಾಪಡೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತಿಮ ಒಪ್ಪಂದ ಜಾರಿಯಾಗುವವರೆಗೂ ಕೂಡ ಅಮೆರಿಕ, ಅಂದರೆ ಇದಕ್ಕೆ ಯುದ್ಧಕ್ಕೀಗ 14 ದಿನ ಅಂತ ಹೇಳಿದ್ದಾರೆ. 14 ದಿನಗಳ ನಂತರ 15 ದಿನಕ್ಕೆ ಏನಾಗುತ್ತೆ? ಇವತ್ತೇ ಟ್ರಂಪ್ ಅವರು ಏನು ಹೇಳ್ತಾರೆ, ನಾಳೆ ಏನು ಮಾಡ್ತಾರೆ, ಯಾವುದೂ ಕೂಡ ಲೆಕ್ಕಕ್ಕೆ ಬರ್ತಾ ಇಲ್ಲ. ಅಮೆರಿಕದ ಹಡಗುಗಳು, ವಿಮಾನ ಮತ್ತು ಸೇನಾ ಸಿಬ್ಬಂದಿ ಬೀಡುಬಿಟ್ಟಿದ್ದಾರೆ. 2 ವಾರಗಳಲ್ಲಿ ಅಮೆರಿಕದ ಯುದ್ಧ ಉಪಕರಣಗಳು ಸಿದ್ಧತೆ ಆಗುತ್ತಂತೆ. ಇರಾನ್ಗೆ ಶಸ್ತ್ರಾಸ್ತ್ರ ಪೂರೈಸುವಂಥ ದೇಶಗಳಿಗೆ 50% ಸುಂಕ ಅಂತ ಇಲ್ಲೇ ಇರೋದು ಕಂಡೀಷನ್ನು. ಯಾವ್ಯಾವ ದೇಶಗಳು ಅಂದರೆ ಚೀನಾದವರು ಸಪೋರ್ಟ್ ಮಾಡಿದ್ದಾರೆ, ರಷ್ಯಾದವರು ಸಪೋರ್ಟ್ ಮಾಡಿದ್ದಾರೆ, ಶಸ್ತ್ರಾಸ್ತ್ರವನ್ನು ಕೊಟ್ಟಿದ್ದಾರೆ, ಟೆಕ್ನಾಲಜಿ ಕೊಟ್ಟಿದ್ದಾರೆ, ಅವರಿಗೆ ಬೇಕಾದಂಥ ಹಣಕಾಸಿನ ನೆರವನ್ನು ಕೊಟ್ಟಿದ್ದಾರೆ, ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಆದರೆ ಯಾವುದಾದ್ರೂ ದೇಶ ಇರಾನ್ಗೆ ಸಪೋರ್ಟ್ ಮಾಡಿಬಿಟ್ರೆ ಅವ್ರಿಗೆ ಸುಂಕವನ್ನು ಹಾಕ್ತೀವಿ ಅಂತ. ಹೇಗೆ ಭಾರತ ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡ್ಕೊಂಡ್ಬಿಟ್ರೆ 50% ಸುಂಕ ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ವಾ, ಅದೇ ರೀತಿಯಾಗಿ ಯಾವೆಲ್ಲ ದೇಶಗಳು ಇರಾನ್ಗೆ ಸಪೋರ್ಟ್ ಮಾಡ್ತವೋ ಅವರ ವಿರುದ್ಧ ಸುಂಕವನ್ನು ವಿಧಿಸ್ತೀವಿ ಅಂತ ಇದೀಗ ಅಮೆರಿಕ ಹೇಳ್ತಾ ಇರೋದು. ಹಾಗಾದರೆ ಅಮೆರಿಕದ ಈ ಮಾತಿಗೆ ಇವತ್ತಿಗೆ ಎಷ್ಟು ಮಟ್ಟಿಗೆ ಕಿಮ್ಮತ್ತಿದೆ?
ಟ್ರಂಪ್ ಅವರ ಮಾತನ್ನು ಯಾರು ಕೇಳ್ತಾರೆ? ಇದು ಸದ್ಯಕ್ಕಿರುವಂಥ ಕುತೂಹಲ. ಇದು ಲೆಬನಾನ್ ವರ್ಸಸ್ ಮತ್ತು ಇಸ್ರೇಲ್ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ ಆಯಿತು. ಒನ್ಸ್ ಅಗೇನ್ ಹಿಜ್ಬುಲ್ಲಾ ವಿಚಾರ ಇದರ ಜೊತೆಗೆ ಹಾರ್ಮೋಜ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹಾರ್ಮೋಜ್ನಲ್ಲಿ ಟೋಲನ್ನು ವಿಧಿಸುವಂಥ ವಿಚಾರ. ಯಾವ ಕಾರಣಕ್ಕಾಗಿ ಟೋಲ್ ವಿಧಿಸಬಹುದಾ? ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಈ ಸಮಯದಲ್ಲಿ ಕದನ ವಿರಾಮ ಏನೋ ಘೋಷಣೆ ಆಯಿತು. ಯಾವ ಹಾರ್ಮೋಜ್ ವಿಚಾರಕ್ಕಾಗಿ ಡೊನಾಲ್ಡ್ ಟ್ರಂಪ್ ಹಾತು ಹೊರಿತಾ ಇದ್ರೋ ಇವತ್ತು ಇರಾನ್ ಜೊತೆಗೆ ಸೇರಿಕೊಂಡಂತೆ ಮೇಲ್ನೋಟ ಕಾಣಿಸ್ತಾ ಇದೆ. ಇಷ್ಟು ದಿನಗಳ ಕಾಲ ಹಾರ್ಮೂಜನ್ನು ಬಂದ್ ಮಾಡಿ ಜಾಗತಿಕ ಆರ್ಥಿಕ ವ್ಯವಸ್ಥೆಗೆ ಪೆಟ್ಟು ಕೊಟ್ಟಿದ್ದಂತಹ ಇರಾನ್ ಒನ್ಸ್ ಅಗೇನ್ ಹಾರ್ಮೂಜ್ನಲ್ಲಿ ಟೋಲನ್ನು ವಿಧಿಸಬೇಕು ಅಂತ ಮುಂದಾಗಿದೆ. ಆ ಮುಖಾಂತರ ಯಾವ ದೇಶಗಳು ಹಾರ್ಮೂಜ್ ಮುಖಾಂತರ ತೈಲನ್ನು ಆಮದು ಮಾಡ್ಕೊಳ್ತವೋ, ಯಾವ್ಯಾವ ದೇಶಗಳ ಹಡಗುಗಳ ಹಾರ್ಮೂಜ್ ಮುಖಾಂತರ ಬರ್ತವೋ ಅವೆಲ್ಲರಿಗೂ ಕೂಡ ಆರ್ಥಿಕ ಪೆಟ್ಟು ಮತ್ತೊಮ್ಮೆ ಬೀಳುವಂತೆ ಕಾಣಿಸ್ತಾ ಇದೆ. ಇದು ಇರಾನ್ನ ಯೋಜನೆ ಆದರೂ ಕೂಡ ಈ ಯೋಜನೆಗೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸಹಮತಿ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಿಕಾಸ್ ಅಮೆರಿಕ ಕೂಡ ಈ ಟೋಲ್ ವಿಚಾರದಲ್ಲಿ ಸಹಭಾಗಿತ್ವವನ್ನು ಪಡೆದುಕೊಳ್ತಾ ಇದೆ. ಲಾಭ ಎಷ್ಟೋ ಬಂದ್ಬಿಡುತ್ತೆ, ತೆಗೆದುಕೊಳ್ಳೋಣ ಅನ್ನುವಂಥ ನಿಲುವು ಅಮೆರಿಕದ್ದಂತೆ ಕಾಣಿಸ್ತಾ ಇದೆ. ಹಾಗಾದರೆ ಹಾರ್ಮೂಜ್ಗೆ ಇರಾನ್ ಟೋಲನ್ನು ವಿಧಿಸ್ತಾ ಇದೆ. ಹೇಗೆ? ಅಲ್ಲಿ ಸಂಚರಿಸುವ ಹಡಗುಗಳಿಂದ ಹಣವನ್ನು ವಸೂಲಿ ಮಾಡೋದು. ಇರಾನ್ ಸಂಸತ್ತಿನಲ್ಲಿ 7ನೇ ತಾರೀಕಿಗೆ ಈ ಬಗ್ಗೆ ಏನೋ ಒಂದು ಮಸೂದೆ ಪಾಸ್ ಆಗಿದೆ ಅನ್ನುವಂಥ ಸುದ್ದಿಗಳು ಇರಾನ್ನಿಂದ ಬರ್ತಾ ಇದೆ. ಇಲ್ಲಿ ಬರುವಂಥ ಹಣದಿಂದ ಇರಾನನ್ನು ಮತ್ತೆ ಪುನರಪಿ ಕಟ್ಟಬೇಕು. ಏನೇನು ನಾಶ ಆಗಿದೆ? ಮೂಲಸೌಕರ್ಯಗಳ ನಾಶ ಆಗಿದೆ. ಅದಾದ ನಂತರ ಅನೇಕ ತೈಲ ನಿಕ್ಷೇಪಗಳು ಅವರದ್ದು ಹಾನಿಯಾಗಿದ್ದನ್ನು ನೋಡಿದ್ದೀವಿ. ಅದಾದ ನಂತರ ಅವರ ಸೇತುವೆಗಳು ಮುರಿದು ಬಿದ್ದಿದ್ದನ್ನು ನೋಡಿದ್ದೀವಿ. ಇವುಗಳನ್ನು ಇದರ ಮುಖಾಂತರ ನಾವು ಕಲೆಕ್ಟ್ ಮಾಡಿ ದೇಶವನ್ನು ಮತ್ತೆ ಕಟ್ಟಬಹುದು ಎನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಇದರಲ್ಲಿ ಒಂದು ಇರಾನ್ ಆಲೋಚನೆ ಮಾಡ್ತಾ ಇರೋದು, ಹೀಗೆ ಹೋಗುವಂತಹ ಅಂದರೆ ತಿಂಗಳಿಗೆ 3,000 ಹಡಗುಗಳು ಇದರಲ್ಲಿ ಹಾದು ಹೋಗುತ್ತೆ. ನೀವು ಜಸ್ಟ್ ಇಮ್ಯಾಜಿನ್, ಈಗ ಬರ್ತಾ ಇರುವಂಥ ಅಂದಾಜಿನ ಪ್ರಕಾರ $50 ಬಿಲಿಯನ್ನಿಂದ $80 ಬಿಲಿಯನ್ ಹಣವನ್ನು ಇರಾನ್ ಈ ಜಲಸಂಧಿಯ ಮುಖಾಂತರ ಗಳಿಸಬಹುದಂತೆ. ವರ್ಷಕ್ಕೆ $50 ಬಿಲಿಯನ್ನಿಂದ $80 ಬಿಲಿಯನ್. 300 ಹಡಗುಗಳು ಸಂಚಾರ ಆಗುವಂತಹ ಜಾಗ ಇದು. ಇದರ ಜೊತೆಗೆ ಅವ್ರು ಏನು ಮಾಡ್ತಿದ್ದಾರೆ? ರೂಪಾಯಿ ಅಂದರೆ ಡಾಲರ್ ಮೌಲ್ಯದಲ್ಲಿ ಹಣವನ್ನು ತೆಗೆದುಕೊಳ್ಳೋದಿಲ್ಲ. ಬಿಕಾಸ್ ಅಮೆರಿಕಾದ ಜೊತೆಗೆ ಇವರ ಕದನ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ? ಚೀನಾದ ಕರೆನ್ಸಿ ಆಗಿರುವಂಥ ಯುವಾನ್ ಅಥವಾ ಬಿಟ್ಕಾಯಿನ್ ಅಂದರೆ ಕ್ರಿಪ್ಟೋ ಕರೆನ್ಸಿ ಅಂತ ಏನು ಹೇಳ್ತೀವಿ, ಅದರ ಮುಖಾಂತರ ಹಣವನ್ನು ಗಳಿಕೆ ಮಾಡಿಕೊಂಡು ಒಂದು ಹಡಗಿಗೆ 2 ಮಿಲಿಯನ್ ಹಣವನ್ನು ವಿಧಿಸುವುದಕ್ಕೆ ಇರಾನ್ ಮುಂದಾಗ್ತಾ ಇದ್ದಾರೆ. ಇದರ ಭಾಗವಾಗಿ ಟೋಲ್ ವಿಧಿಸುವಂತಹ ಕುರಿತು ಇರಾನ್ನ ಸಂಸತ್ತಿನಲ್ಲಿ ಚರ್ಚೆ ಆಗಿದೆ, ಮಸೂದೆ ಪಾಸ್ ಆಗಿದೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಒಂದು ವೇಳೆ ಇದೇನಾದರೂ ಜಾರಿಗೆ ಬಂದುಬಿಟ್ರೆ ಆರ್ಥಿಕ ವ್ಯವಸ್ಥೆಗಳೇನಾಗುತ್ತೆ, ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳ ಆರ್ಥಿಕ ಪರಿಸ್ಥಿತಿಗಳೇನಾಗುತ್ತೆ? ಹಾಗಾದರೆ ಈ ಟೋಲ್ ಕಾನೂನುಬದ್ಧವೇ? ಇಂಥದ್ದೊಂದು ಪ್ರಶ್ನೆ ನೆಕ್ಸ್ಟ್ ಬಂದೇ ಬರುತ್ತೆ. ಈಗ ರಸ್ತೆಗಳಲ್ಲಿ ನಾವು ಟೋಲ್ ಕೊಟ್ಟು ಹೋಗ್ತೀವಿ, ರಸ್ತೆಗಳಿಗೆ ದೇಶದಲ್ಲಿ. ಈ ಹಡಗುಗಳಿಗೂ ಕೂಡ ಟೋಲ್ ಕೊಡೋದು ಕಡ್ಡಾಯವೇ? ಏನು ಹೇಳುತ್ತೆ? ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಶುಲ್ಕ ವಿಧಿಸೋದು ಕಾನೂನು ಬಾಹಿರ. ಹೇಗೆ ರಸ್ತೆಗಳಿಗೆ ಕೆಲವೊಂದಿಷ್ಟು ನಿಯಮ ಇದೆಯೋ ಅದೇ ರೀತಿಯಾಗಿ ಸಾಗರಕ್ಕೂ ಕೂಡ ಕೆಲವೊಂದಿಷ್ಟು ನಿಯಮಗಳಿದೆ. ಅದಕ್ಕಾಗಿಯೇ ಕೆಲವೊಂದಿಷ್ಟು ನಿಯಮಗಳನ್ನು ಮಾಡಿಕೊಂಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಹಣವನ್ನು ವಿಧಿಸಬಾರ್ದು ಅಂತ. ಆರ್ಟಿಕಲ್ 42 ಪ್ರಕಾರ ಶುಲ್ಕವನ್ನು ವಸೂಲಿ ಮಾಡುವಂತಿಲ್ಲ. ಆರ್ಟಿಕಲ್ 44 ಪ್ರಕಾರ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುವಂತಿಲ್ಲ. ನಾನು ಮೊನ್ನೆಯೂ ಕೂಡ ಇದ್ರ ಬಗ್ಗೆ ಹೇಳಿದ್ದೆ. ಯಾವುದೇ ಕಾರಣಕ್ಕೂ ಹಡಗುಗಳನ್ನು ನಾವು ಕಟ್ಟೆ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಯಾವುದೂ ಕೂಡ ಇಲ್ಲ ಈ ನಿಯಮದಲ್ಲಿ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಆರ್ಟಿಕಲ್ 42 ಮತ್ತು ಆರ್ಟಿಕಲ್ 44ಗೆ ಅಮೆರಿಕ ಮತ್ತು ಇರಾನ್ ಯಾವುದೇ ಕಾರಣಕ್ಕೂ ಸಹಿಗಳನ್ನೇ ಹಾಕಿಲ್ಲ. ಅವ್ರಿಗದೊಂದು ಪ್ಲಸ್ ಪಾಯಿಂಟ್ ಇದೆ. ನಾವು ಈ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಅಂತ ಅವ್ರು ಹೇಳ್ಬೋದು. ಆ ಮುಖಾಂತರ ಇದಕ್ಕೆ ಟೋಲನ್ನು ವಿಧಿಸೋದಕ್ಕೆ ಸಾಧ್ಯತೆ ಇದೆ. ಎರಡನೇ ಆಪ್ಷನ್ ಇರಾನ್ ಹತ್ರ ಇರೋದು, ಹೆಂಗೆ ವಿಧಿಸಬಹುದು ಟೋಲ್ ಅನ್ನೋದಕ್ಕೆ ಎರಡನೇ ಆಪ್ಷನ್ ಇರೋದು, ಸೇವೆಗಳ ಹೆಸರಿನಲ್ಲಿ ಶುಲ್ಕವನ್ನು ವಿಧಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದೆ ಅಂತಾರಾಷ್ಟ್ರೀಯ ಸಾಗರ ಕಾನೂನು. ಅದರಲ್ಲಿ ಅವರು ಹೇಳ್ತಾರೆ, ಕಡಲ ಭದ್ರತೆ, ಪರಿಸರ ಸಂರಕ್ಷಣೆ ಮತ್ತು ಹಡಗುಗಳ ಸುರಕ್ಷತೆಯ ಸೇವೆಯ ಹೆಸರಲ್ಲಿ ಹಣವನ್ನು ತೆಗೆದುಕೊಳ್ಳಬಹುದು. ಹೆಂಗೆ? ನಾವು ನಮ್ಮ IRGCಯಿಂದ ನಿಮ್ಮ ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ, ಭದ್ರತೆಯ ವಿಚಾರದಲ್ಲಿ ನೌಕಾಪಡೆಯ ನೆರವುಗಳನ್ನು ಕೊಡ್ತೀವಿ. ಇದರ ಜೊತೆಗೆ ಹಡಗುಗಳು ಸಾಗಾಟ ಆಗುವಾಗ ತೈಲ ಸೋರಿಕೆ ಆಗಿರುತ್ತೆ, ಅದಾದ ನಂತರ ಕೆಲವೊಂದಿಷ್ಟು ಮಾಲಿನ್ಯ ಆಗಿರುತ್ತೆ, ಅವೆಲ್ಲವನ್ನು ಕೂಡ ಸರಿಪಡಿಸೋದಕ್ಕೆ ನಮಗೆ ಹಣದ ಅವಶ್ಯಕತೆ ಇದೆ ಅಂತ ಅವರು ಹೇಳುವ ಮುಖಾಂತರ ಹಣವನ್ನು ವಿಧಿಸೋದಕ್ಕೆ, ಹಣವನ್ನು ವಸೂಲಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಇಲ್ಲೇ ಮತ್ತೊಂದೇನು ಹೇಳಿದೆ, ನಾನು ನಿನ್ನೆ ಕೂಡ ಹೇಳಿದೆ, ಸೂಯಿಜ್ ಕಾಲುವೆ ಅಂತಿದೆ.
ಈ ಸೂಯೇಜ್ ಕಾಲುವೆಗೆ ನಾವು ಹಣವನ್ನು ವಿಧಿಸ್ಬೋದು, ಆದರೆ ಜಲಸಂಧಿಗೆ ಯಾಕೆ ವಿಧಿಸೋದಕ್ಕೆ ಸಾಧ್ಯ ಇಲ್ಲ? ಕಾಲುವೆ ಅನ್ನೋದು ಮಾನವ ನಿರ್ಮಿತವಾದಂಥದ್ದು. ಮಾನವ ನಿರ್ಮಿತ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಹಣವನ್ನು ವಸೂಲಿ ಮಾಡಬಹುದು ಅದರ ಪಕ್ಕದಲ್ಲಿರುವಂತಹ ದೇಶಗಳು. ಆದರೆ ಜಲಸಂಧಿ ನೈಸರ್ಗಿಕವಾಗಿರುವಂಥದ್ದು, ಈ ಕಾರಣಕ್ಕಾಗಿ ಇಲ್ಲಿ ಹಣವನ್ನು ವಿಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂತಾರಾಷ್ಟ್ರೀಯ ಸಾಗರ ನಿಯಮಗಳು ಹೇಳುತ್ತೆ. ಹಾಗಾದರೆ ಹಾರ್ಮುಜ್ ಬಂದ್ನ ಪರಿಣಾಮಗಳು ಏನೇನಾಗ್ಬೋದು? ಜಗತ್ತಿನ ತೈಲ ಪೂರೈಕೆ ಜೀವನಾಡಿ ಇದು. 20% ತೈಲ ಇದರಿಂದನೇ ಹೋಗ್ತಾ ಇದೆ. 90% ಭಾರತವು ಕೂಡ ಇದೇ ಮಾರ್ಗದಿಂದ ನಾವು ತೈಲವನ್ನು ತರಿಸ್ಕೊಳ್ತೀವಿ. ಮಧ್ಯಪ್ರಾಚ್ಯದ ಎಲ್ಲ ದೇಶಗಳಿಂದ ತೈಲ ಏನು ರಫ್ತಾಗುತ್ತೆ ಅದೆಲ್ಲವೂ ಕೂಡ ಇದೇ ಮಾರ್ಗಕ್ಕೆ ಹೋಗುತ್ತೆ. ಪರ್ಯಾಯ ಮಾರ್ಗಗಳ ಕೊರತೆ ಉಂಟಾಗುತ್ತೆ. ಜಲಸಂಧಿ ಬಂದಾದರೆ ಹೇಗೆ ಮೊನ್ನೆ $140 ತನಕ ಹೇಗೆ ಕಚ್ಚಾ ತೈಲ ಹೋಗಿತ್ತು, ಅದೇ ರೀತಿಯಾಗಿ ಕಚ್ಚಾ ತೈಲ ಹೋಗುತ್ತೆ. ಜಾಗತಿಕ ಹಣದುಬ್ಬರ ಸಹಜವಾಗಿ ಆಗೇ ಆಗುತ್ತೆ. ಅದು ಅಮೆರಿಕಕ್ಕೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಸರಕು ಹಡಗುಗಳ ವಿಮಾ ಅಂದರೆ ವೆಚ್ಚವೂ ಕೂಡ, ಅಂದರೆ ಅವಕ್ಕೆ ವಿಮೆ ಇನ್ಸೂರೆನ್ಸ್ ಏನಿರುತ್ತೆ ಅದು ಕೂಡ ಹೆಚ್ಚಾಗ್ಬೋದು ಅಂತ ಇರಾನ್ ಕೈಯಲ್ಲಿ ಜಾಗತಿಕ ಆರ್ಥಿಕತೆ ಅಂತೂ ಸಹಜವಾಗಿ ಆಗುತ್ತೆ. ಇದು ಹಾರ್ಮುಜ್ ಬಂದ್ನಿಂದ ಆಗುವಂಥ ಪರಿಣಾಮ. ಬಂಧನಿಂದ ಆಗುವಂಥ ಪರಿಣಾಮಗಳನ್ನು ಹೇಳೋದಕ್ಕಿಂತ ಬದಲು ಸಹಜವಾಗಿ ಕಳೆದ 15-20 ದಿನಗಳಿಂದ ಜಗತ್ತಿನ ಬೇರೆ ಬೇರೆ ದೇಶಗಳು ಇದನ್ನು ಅನುಭವಿಸಿವೆ. ಅದು LPG ವಿಚಾರದಲ್ಲಿ, ಕಚ್ಚಾ ತೈಲದ ವಿಚಾರದಲ್ಲಿ. ಇನ್ನೇನು ಮಳೆಗಾಲ ಬಂತು, ಭಾರತದಲ್ಲಿ ರಸಗೊಬ್ಬರವೂ ಕೂಡ ಮಧ್ಯಪ್ರಾಚ್ಯದಿಂದ ಬರಬೇಕು. ಅದಕ್ಕೂ ಕೂಡ ನಾವು ಹಾರ್ಮುಜ್ ಜಲಸಂಧಿಯನ್ನು ಅವಲಂಬನೆ ಮಾಡಿದ್ದೀವಿ. ಮಧ್ಯಪ್ರಾಚ್ಯದ ಬೇರೆ ಬೇರೆ ಕಡೆಗಳಿಂದ ನಮಗೆ ರಸಗೊಬ್ಬರಗಳು ಬರಬೇಕು. ಆ ರಸಗೊಬ್ಬರಗಳಲ್ಲೂ ಕೂಡ ಕೊರತೆ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಈ ಎಲ್ಲ ಡಿಪೆಂಡೆನ್ಸಿಯಿಂದ ಕೂಡ ಹಾರ್ಮುಜ್ ಭಾರಿ ಪರಿಣಾಮವನ್ನು ಬೀರುತ್ತೆ. ಮತ್ತೊಂದು ಕಡೆ ಇದರಿಂದ ಭಾರತದ ಮೇಲೆ ಉಂಟಾಗುವಂಥ ಪರಿಣಾಮಗಳೇನು? ಇದು ಜಾಗತಿಕವಾಗಿ ಆಯಿತು. ಭಾರತದ ಮೇಲೆ ಏನು ಪರಿಣಾಮ? ಇಷ್ಟು ದಿನಗಳ ಕಾಲ ನಾವು ಅನುಭವಿಸಿದ್ವಿ. ಸಿಲಿಂಡರ್ ಕೊರತೆ ಆಯಿತು. ತೈಲ ಆಟೋ LPGಯಲ್ಲಿ ಕೊರತೆ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ತೈಲ ವಿಚಾರದಲ್ಲಿ ನಾವು 27 ರಾಷ್ಟ್ರಗಳಿಂದ ಈ ಹಿಂದೆ ಖರೀದಿ ಮಾಡ್ತಾ ಇದ್ದೀವಿ. ಈಗ ಅದರ ಸಂಖ್ಯೆ 41ಕ್ಕೆ ಏರಿಕೆ ಆಗಿದೆ. ಸ್ವಲ್ಪ ನಮ್ಮಲ್ಲಿ ಸಮಸ್ಯೆ ಕಡಿಮೆ ಇರಬಹುದು, ಬಟ್ ಸಮಸ್ಯೆ ಇಲ್ಲ ಅಂತಲ್ಲ, ಸಮಸ್ಯೆ ಇದ್ದೇ ಇದೆ. ಹಾಗಾದರೆ ಒಂದು ವೇಳೆ ಇದು ಜಾರಿಗೆ ಬಂದರೆ ಭಾರತದ ಮೇಲೆ ಏನೇನಾಗುತ್ತೆ? 50% ಕಚ್ಚಾ ತೈಲ, 80% LPG ಹಾರ್ಮುಜ್ ಮುಖಾಂತರ ನಮಗೆ ಬರುತ್ತೆ. ನಿತ್ಯವೂ ಕೂಡ 10-12 ಟ್ಯಾಂಕರ್ಗಳು ಹಾರ್ಮುಜ್ ಮುಖಾಂತರ ಭಾರತಕ್ಕೆ ಬರೋದು. ಇವೆಲ್ಲವೂ ಕೂಡ ಹೆಚ್ಚು ವೆಚ್ಚವನ್ನು ಮಾಡಬೇಕಾಗುತ್ತೆ. ಅಲ್ಲಿ ಟೋಲ್ಗಳನ್ನು ಕಟ್ಟಬೇಕಾಗುತ್ತೆ. ಪ್ರತಿ ನೌಕೆಗೆ 18 ಕೋಟಿ ರೂಪಾಯಿನಂತೆ ನಿತ್ಯ 180ರಿಂದ 200 ಕೋಟಿ ರೂಪಾಯಿ ಟೋಲನ್ನು ಕಟ್ಟೋದಾದರೆ ಭಾರತದಲ್ಲಿ ತೈಲದ ದರ ಏನಾಗಬಹುದು? ಒಂದು ಕಡೆ ಕಚ್ಚಾ ತೈಲದ ದರ ನಿಮಗೆ ಇಳಿಕೆ ಆದರೂ ಕೂಡ ಅದರ ಎಫೆಕ್ಟ್ ಜನರಿಗೆ ಏನು ಕೂಡ ಸಿಗಲ್ಲ. ಈಗ ದೇಶದಲ್ಲಿ ಇರುವಂಥ ವಾದ ಏನು? ಈ ಹಿಂದೆ ಬೇರೆ ಬೇರೆ ಸರ್ಕಾರಗಳಿದ್ದಂತಹ ಸಮಯದಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗಿತ್ತು. ಹೀಗಾಗಿ ಪೆಟ್ರೋಲ್ ದರ ಏರಿಕೆ ಆಗಿತ್ತು, ಡೀಸೆಲ್ ದರ ಏರಿಕೆ ಆಗಿತ್ತು. ಬಟ್ ಇವತ್ತು ಕಚ್ಚಾ ತೈಲದ ದರ ಕಡಿಮೆ ಇದ್ದರೂ ಭಾರತದಲ್ಲಿ ಯಾಕೆ ಕಡಿಮೆ ಆಗ್ತಿಲ್ಲ ಎನ್ನುವಂಥ ಚರ್ಚೆಗಳು ಆಗ್ತಾ ಇರುವಂಥ ಈ ಸಮಯದಲ್ಲಿ ಇವತ್ತು ಕಡಿಮೆ ಇಲ್ಲ, ಈ ಹಿಂದೆ ಕಡಿಮೆ ಆಗಿತ್ತು. ಒಂದು ವೇಳೆ ಟೋಲನ್ನು ವಿಧಿಸುವ ಹಂತಕ್ಕೆ ಇರಾನ್ ಮುಂದಾಗ್ಬಿಟ್ರೆ, ಅಮೆರಿಕ ಮುಂದಾಗ್ಬಿಟ್ರೆ ಅದರ ನೇರ ಪರಿಣಾಮ ಗ್ರಾಹಕರಿಗೆ ಬೀಳುತ್ತೆ, ಭಾರತಕ್ಕೆ ಬೀಳುತ್ತೆ. ವಿಶ್ವ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಇಳಿದ್ರೂ ಕೂಡ ಸಾಗಣೆ ವೆಚ್ಚ ಒಂದ್ಸಗೆ ಅದರ ಹೊಡೆತವನ್ನು ನಾವು ಅನುಭವಿಸಬೇಕಾಗುತ್ತೆ. ಮತ್ತೊಂದು ಕಡೆ ಖಾಸಗಿ ಪೆಟ್ರೋಲಿಯಂ ಮಾರಾಟ ಕಂಪನಿಗಳ ಇಂಧನ ಮತ್ತಷ್ಟು ದುಬಾರಿಯಾಗುವಂಥ ಸಾಧ್ಯತೆಗಳಿದೆ. ಹಾಗಾದರೆ ಹಾರ್ಮುಜ್ಗೆ ಟೋಲ್ ವಿಧಿಸೋದಕ್ಕೆ ಟ್ರಂಪ್ ಯಾಕೆ ಬೆಂಬಲ ಕೊಟ್ಟರು? ಯಾವ ಕಾರಣಕ್ಕಾಗಿ? ಇದು ಮಧ್ಯಪ್ರಾಚ್ಯದ ಸುವರ್ಣ ಯುಗ ಅಂತ ಟ್ರಂಪ್ ಹೇಳ್ತಾ ಇರೋದು. ನೋಡಿ, ಹಾರ್ಮುಜ್ ಯಾರ್ಯಾರಿಗೆ ಬೇಕು ಅವರವರು ಅದ್ರ ಬಗ್ಗೆ ಹೋರಾಡಿ ಯುದ್ಧ ಮಾಡಿ ಅಂತ ಹೇಳಿದಂಥ ಟ್ರಂಪ್ ಇವತ್ತು ಹೇಳ್ತಾ ಇದ್ದಾರೆ ಇದು ಮಧ್ಯಪ್ರಾಚ್ಯದ ಸುವರ್ಣ ಯುಗ. ಹಾರ್ಮುಜ್ ಸುಂಕದಲ್ಲಿ ಅಮೇರಿಕಾದವರು ಪಾಲನ್ನು ಕೇಳ್ಬಿಟ್ಟಿದ್ದಾರೆ. ಈಗ 2 ಮಿಲಿಯನ್ ಒಂದು ಹಡಗಿಗೆ ನೀವು ಟೋಲನ್ನು ವಿಧಿಸ್ತೀರಿ ಅನ್ನೋದಾದರೆ ಅದರಲ್ಲಿ ನಮಗೂ ಕೂಡ ಪಾಲು ಬೇಕು ಅನ್ನೋದು ಯಾರ್ದು? ಟ್ರಂಪ್ ಅವರ ಒತ್ತಾಸೆಯಾಗಿದೆ. ಈ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ ಹಾರ್ಮುಜ್ ಮಾರ್ಗದಲ್ಲಿ ಅಮೆರಿಕಾದ ನೌಕಾಪಡೆ ನಿಮಗೇನಾದರೂ ರಕ್ಷಣೆ ಬೇಕು ಅಂತ ಹೇಳಿದರೆ ಅಮೆರಿಕಾದ ನೌಕಾಪಡೆ ನಿಮಗೆ ರಕ್ಷಣೆ ಕೊಡೋದಕ್ಕೆ ಸಿದ್ಧವಾಗಿದೆ. ಆದರೆ ನೀವು ಟೋಲ್ ವಿಧಿಸೋದಾದರೆ ನಮಗೂ ಕೂಡ ಅದರಲ್ಲಿ ಬರಬೇಕು ಅಂತ. ನೀವು ವೆನೆಜುವೆಲಾದ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತು ಅಮೆರಿಕಾ? ವೆನೆಜುವೆಲಾ ಅವರ ಅಧ್ಯಕ್ಷರನ್ನು ಕರ್ಕೊಂಡು ಬಂದಿದ್ದು ಯಾಕೆ? ತೈಲದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ, ದೊಡ್ಡ ನಿಕ್ಷೇಪಗಳು ಅಲ್ಲಿ ಇರುವ ಕಾರಣಕ್ಕಾಗಿ. ತೈಲ ವಿಚಾರದಲ್ಲಿ ನಾನೇ ಆಗಬೇಕು ಅಂತ 22% ತೈಲವನ್ನು ಅಮೆರಿಕ ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇರೋ 22%. ಈ ಹಿಂದೆ ಇರಾನ್ ಇತ್ತು 1979, 80, 82 ಆ ಸಮಯದಲ್ಲಿ ಯುದ್ಧಗಳಾದಾಗ ಇರಾನಿಂದ ತೈಲ ಏನಾದರೂ ಪೂರೈಕೆ ಆಗದೇ ಇದ್ದರೆ ಇಡೀ ಜಗತ್ತಿಗೆ ದೊಡ್ಡ ಮಟ್ಟದ ಹೊಡೆತಗಳು ಬೀಳ್ತಾ ಇತ್ತು. ಇವತ್ತು ಅಮೆರಿಕ ಅದನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತು ಹಾರ್ಮುಜ್ ಮೇಲೆ ಅವರು ಕಣ್ಣಿಡ್ತಾ ಇದ್ದಾರೆ.
ಹೀಗಾಗಿನೇ ಅವರು ಭಾರಿ ಹಣ ಬರುತ್ತೆ, ಆ ಹಣದಿಂದ ನಮಗೂ ಆಗುತ್ತೆ ಇವ್ರಿಗೂ ಆಗುತ್ತೆ ಅಂತ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಇರಾನ್ ಆರ್ಥಿಕವಾಗಿಯೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಯನ್ನು ಅನುಭವಿಸಿದೆ, ಮೂಲಭೂತ ಸೌಕರ್ಯಗಳಲ್ಲೂ ಕೂಡ ಕೈ ಕೊಟ್ಟು ಹೋಗ್ಬಿಟ್ಟಿದೆ. ಅವರಿಗೆ ಒಂದು ದೇಶವನ್ನು ಕಟ್ಕೊಳ್ಳೋದಕ್ಕೆ ಒಂದು ಎಕನಾಮಿಕ್ ಸೋರ್ಸ್ ಬೇಕಾಗಿದೆ. ಆ ಎಕನಾಮಿಕ್ ಸೋರ್ಸ್ ಇರಾನ್ಗೆ ಸಿಕ್ಕರೆ ಇತ್ತ ಟ್ರಂಪ್ ಅವರು ಕೂಡ ಈ ವಿಚಾರದಲ್ಲಿ ಇದ್ದಾರೆ. ಈಗ ಇದು ಹಾರ್ಮುಜ್ ಜಲಸಂಧಿ ಆಯಿತು. ಇತ್ತ ಕದನ ವಿರಾಮ ಅಮೆರಿಕಕ್ಕೆ ಯಾಕೆ ಪ್ರತಿಷ್ಠೆ ಆಗಿತ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಅಮೆರಿಕದ ನಡುವೆ ಒಂದು ಕದನ ವಿರಾಮ ಘೋಷಣೆ ಆಗಿದೆ 14 ದಿನಗಳ ಕಾಲ. ಇದಕ್ಕೆ ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಲ್ಲಿಯ ಬೇರೆ ಬೇರೆ ಸಚಿವರುಗಳು ಹೇಳ್ತಾ ಇದ್ರು, ಇರಾನ್ ಬಂದು ನಮ್ಮ ಜೊತೆ ಮಾತನಾಡಬೇಕು, ನಮ್ಮ ಬೇಡಿಕೆಗಳಿಗೆ ಅವರು ಸ್ಪಂದಿಸಬೇಕು. ಹೀಗಾಗಿನೇ 15 ಬೇಡಿಕೆಗಳನ್ನು ಅವರು ಮುಂದಿಟ್ಟಿದ್ರು. ಇದೀಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇದಾಯ್ತಲ್ವಾ, ಹಾಗಾದರೆ ಕದನ ವಿರಾಮ ಅಮೆರಿಕಕ್ಕೆ ಒಂದು ಪ್ರತಿಷ್ಠೆಯಾಗಿ ಮಾರ್ಪಟ್ಟುಬಿಟ್ಟಿತ್ತು. ಯಾಕೆ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿತ್ತು? ಜಾಗತಿಕವಾಗಿ ಅತಿ ದೊಡ್ಡ ಮಿಲಿಟರಿ ಪಡೆಯನ್ನು ಹೊಂದಿದ್ದಾರೆ, ಅತಿ ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ, ರಕ್ಷಣಾ ಬಜೆಟ್ ಆ ಪರಿಪ್ರಮಾಣದಲ್ಲಿದೆ. ಇವೆಲ್ಲದರ ಹೊರತಾಗಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಂಥ ಮಾತು, ಇರಾನ್ನ ಜುಟ್ಟ ನಮ್ಮ ಕೈಯಲ್ಲಿದೆ. ಪ್ರತಿಷ್ಠೆ ಯಾಕಾಗಿತ್ತು ಹಾಗಾದರೆ? ಯಾವ ಕಾರಣಕ್ಕೆ ಅಂತ ಬರೋದಾದರೆ, ದಾಳಿಗೆ ಪ್ರತಿದಾಳಿ ಸೊಕ್ಕನ್ನು ಅಡಗಿಸ್ತು ಇರಾನ್. ನಾನು ಅದನ್ನೇ ಹೇಳ್ತಾ ಇದ್ದೆ. ಚಿಕ್ಕ ಚಿಕ್ಕ ಡ್ರೋನ್ಗಳ ಮುಖಾಂತರ ಅಮೆರಿಕದ ಮೇಲೆ ದಾಳಿ ಮಾಡಿತು ಇರಾನ್. ತನ್ನ F-15 ಯುದ್ಧ ವಿಮಾನವನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಯಾರಿಗೆ ಬಂತು? ಅಮೆರಿಕಕ್ಕೆ ಬಂದಿತ್ತು. ಇರಾನ್ನವರು ತಮ್ಮ ಬಳಿ ಇರುವಂಥ ಶಸ್ತ್ರಾಸ್ತ್ರಗಳ ಮುಖಾಂತರ, ಕ್ಷಿಪಣಿಗಳ ಮುಖಾಂತರ, ಡ್ರೋನ್ಗಳ ಮುಖಾಂತರ ದಾಳಿ ಮಾಡಿದಾಗಲೂ ಕೂಡ ಅಮೆರಿಕಾಗೆ ಏನು ಏಟು ಕೊಡಬೇಕಾಗಿತ್ತು ಆ ಏಟನ್ನು ಕೊಟ್ಟುಬಿಟ್ರು. ನೀವು ದಾಳಿ ಮಾಡ್ತೀರಾ, ನಾವು ಪ್ರತಿ ದಾಳಿ ಮಾಡ್ತೀವಿ. ಹಾರ್ಮುಜ್ ವಿಚಾರಕ್ಕೆ ಬರ್ತೀರಾ, ನಾವು ಸುಮ್ಮನೆ ಇರೋದಿಲ್ಲ. ಸೇತುವೆಗಳನ್ನು ಹೊಡಿತೀರಾ, ನಾವು 8 ಸೇತುವೆಗಳನ್ನು ಹೊಡಿತೀವಿ. ನಮ್ಮ ದೇಶದ ಸರ್ವೋಚ್ಚ ನಾಯಕರನ್ನು ಹೊಡಿತೀರಾ, ನಾವು ಪ್ರತಿಕಾರವನ್ನು ಕೂಡ ಕೊಡ್ತೀವಿ ಅಂತ ಅವರು ಹೇಳ್ತಾ ಬಂದಿದ್ದರು. ಕದನ ವಿರಾಮದಿಂದ ಜಾಗತಿಕ ಆರ್ಥಿಕ ಚೇತರಿಕೆ ಎಲ್ಲವೂ ಕೂಡ ಬೇಕಾಗಿತ್ತು. ಹೀಗಾಗಿ ಅವರು ಅಮೆರಿಕಕ್ಕೆ ಒಂದು ಪ್ರತಿಷ್ಠೆ ಆಗಿಬಿಟ್ಟಿತ್ತು. ಇದರ ಜೊತೆಗೆ ಅಮೆರಿಕಾದಿಂದ ಒಂದು ಪಾಕಿಸ್ತಾನಕ್ಕೆ ಒತ್ತಡ ಅಂತೂ ಹೋಗ್ತಾ ಇತ್ತು. ಈಗ ಒಂದು ನಂಬಿಕಸ್ಥ ದೇಶ ಬೇಕಾಗಿತ್ತು ಅಮೆರಿಕಕ್ಕೆ, ಆ ನಂಬಿಕಸ್ಥ ದೇಶವಾಗಿ ಪಾಕಿಸ್ತಾನ ಸಿಕ್ಕಿತ್ತು. ಹಾಗಾದರೆ ಅಮೆರಿಕಾದಿಂದ ಪಾಕ್ಗೆ ಹೇಗೆ ಒತ್ತಡವನ್ನು ಹೇರಲಾಯಿತು? ತೆರೆಮೆರೆಯಲ್ಲಿ ಪಾಕಿಸ್ತಾನದ ಮೇಲೆ ಅಮೆರಿಕ ಒತ್ತಡವನ್ನು ಹೇರ್ತಾ ಬಂತು. ಈ ಯುದ್ಧ ಶುರುವಾದ ಸ್ವಲ್ಪ ದಿನಗಳ ನಂತರ ಇಂಥದ್ದೊಂದು ಒತ್ತಡವನ್ನು ಅವರು ಹೇರೋದಕ್ಕೆ ಶುರು ಮಾಡ್ತಾನೆ ಹೋದರು. ಒತ್ತಡದ ಹಿಂದಿನ ಪ್ರೇರಕ ಶಕ್ತಿ ತೈಲ ಬೆಲೆ ಗಗನಕ್ಕೇರಿರುವಂಥ ಭಯ. ಈಗ ತೈಲ ಬೆಲೆ ಗಗನಕ್ಕೇರಿದರೆ ಅಮೆರಿಕದ ಆರ್ಥಿಕ ವ್ಯವಸ್ಥೆಗೂ ಕೂಡ ಅದು ಹೊಡೆತ ಬಿದ್ದುಬಿಡುತ್ತೆ. ಅಮೆರಿಕಾದಲ್ಲಿ ಸಾಗಾಟ ವೆಚ್ಚ ಜಾಸ್ತಿ ಆಗುತ್ತೆ, ತೈಲ ಬೆಲೆ ಏರಿಕೆ ಆಗುತ್ತೆ. ಈ ಯುದ್ಧ ಶುರುವಾದ ಮೇಲೆ ಷೇರು ಮಾರುಕಟ್ಟೆಗಳ ಪರಿಸ್ಥಿತಿಗಳು ಏನಾಯಿತು? ಎಲ್ಲವೂ ಕೂಡ ಕುಸಿತ ಕಾಣೋದನ್ನು ನೋಡ್ತಾ ಹೋದ್ವಿ. ಅಮೆರಿಕವನ್ನು ನಂಬುವಂತಹ ಸ್ಥಿತಿ ಯಾರೂ ಕೂಡ ಇಲ್ಲದೆ ಇದ್ದದ್ದನ್ನು ನಾವು ಗಮನಿಸ್ತಾ ಇದ್ವಿ. ಹೀಗಾಗಿ ಆರ್ಥಿಕವಾಗಿ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಅದು ಕೂಡ ಅಮೆರಿಕಕ್ಕೆ ಭಯ ಇತ್ತು. ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋದ್ರಿಂದ ಅಮೆರಿಕದ ಹಿತಾಸಕ್ತಿ ಇತ್ತು. ನಾವು ಅದನ್ನು ಇಂದಿನ ಇದರಲ್ಲಿ ನೋಡಿದ್ವಿ, ಹೇಗೆ ಅದರ ಹಿತಾಸಕ್ತಿ ಇದೆ, ಯಾವ ಕಾರಣಕ್ಕಾಗಿ ಅದರ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ ಅಂತ. ಕದನ ವಿರಾಮದಲ್ಲಿ ಪಾಕ್ ಕೇವಲ ಒಂದು ಸಂದೇಶವಾಹಕವಾಗಿ ಕೆಲಸ ಮಾಡಿದೆ. ಹಿಂಗೆ ಅಮೆರಿಕ ಏನು ಹೇಳುತ್ತೆ ಅದನ್ನು ಇರಾನ್ ಮುಂದೆ ಹೇಳೋದು, ಇರಾನ್ನಿಂದ ಪ್ರತಿಕ್ರಿಯೆ ಏನು ಬರುತ್ತೆ ಅದನ್ನು ಅಮೆರಿಕ ಕೇಳೋದು. ಇಲ್ಲಿಂದ ಅಲ್ಲಿಗೆ ಆ ಕೆಲಸವನ್ನು ಪಾಕಿಸ್ತಾನದವರು ಮಾಡಿದ್ದಾರೆ. ಪಾಕ್ ತನ್ನದೇ ಆದ ನಿರ್ಧಾರದ ಅದರ ಸ್ಟ್ಯಾಂಡ್ ಏನಿರಲಿಲ್ಲ, ಅವರದ್ದೇ ಆದಂಥ ಒಂದು ನಿರ್ಧಾರ ಯಾವುದು ಕೂಡ ಇರಲಿಲ್ಲ. ಬ್ಯಾಕ್ ಚಾನಲ್ ಆಗಿ ಅವರು ಮುನೀರ್ ಕೆಲಸ ಮಾಡಿದ್ದಾರೆ. ಮುನೀರ್ ಯಾಕೆ ಟ್ರಂಪ್ ಅವರ ನಾಯಕತ್ವದ ಬಗ್ಗೆ, ಟ್ರಂಪ್ ಅವರನ್ನು ಹೊಗಳಿದ್ದು, ಅವರನ್ನು ಭೇಟಿ ಮಾಡಿದ್ದು ಎಲ್ಲವೂ ಕೂಡ ನೋಡಿದ್ದೇವೆ ನಾವು. ರಾಜತಾಂತ್ರಿಕವಾಗಿ ಅವರೆಲ್ಲ ಹೇಗೆ ಬಲಿಷ್ಠ ಆಗಿದ್ದಾರೆ ಅಂತ ಈ ಮುಖಾಂತರ ಒಂದು ಒತ್ತಡವನ್ನು ಹೇರ್ತಾ ಇದ್ರು. ಇದರ ಜೊತೆಗೆ ರಷ್ಯಾ ಮತ್ತು ಚೀನಾದ ಪಾತ್ರ ಏನು? ಈ ಕದನ ವಿರಾಮದಲ್ಲಿ ರಷ್ಯಾ ಮತ್ತು ಚೀನಾದ ಪಾತ್ರದ ಬಗ್ಗೆ ದೊಡ್ಡ ಮಟ್ಟದಲ್ಲಿದೆ. ಚೀನಾ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ ಅನ್ನುವಂಥ ಚರ್ಚೆಗಳಿದೆ. ನಾನು ಆವಾಗಲೇ ಹೇಳಿದ ಹಾಗೆ ರಷ್ಯಾ ಮತ್ತು ಚೀನಾ ಇರಾನ್ಗೆ ಸಪೋರ್ಟ್ ಮಾಡಿದೆ. ನೇರವಾಗಿ ಅದರ ಬಗ್ಗೆ ಬಹಿರಂಗವಾಗಿ ಮಾತನಾಡದೇ ಇದ್ದರೂ ಕೂಡ ಯಾವೆಲ್ಲ ಅಂಶಗಳನ್ನು, ಯಾವೆಲ್ಲ ತಾಂತ್ರಿಕವಾದ ಅಂಶಗಳು, ಅದಾದ ನಂತರ ಅವರಿಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳು, ಅವರಿಗೆ ಬೇಕಾದಂಥ ಹಣದ ವ್ಯವಸ್ಥೆ ಎಲ್ಲವನ್ನು ಕೂಡ ರಷ್ಯಾ ಮತ್ತು ಚೀನಾ ಮಾಡಿದೆ ಈ ಯುದ್ಧದಲ್ಲಿ ಅಂತ ಅನೇಕ ತಜ್ಞರು ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ಸಪೋರ್ಟ್ ಅವರಿಗಿತ್ತು. ಹಾರ್ಮುಜ್ ನಿಯಂತ್ರಣಕ್ಕೆ US ಪ್ಲಾನ್ ಮಾಡಿಕೊಡ್ತು. ಅದಾದ ನಂತರ ಹಾರ್ಮುಜ್ ಓಪನ್ಗೆ US ಆರ್ಮಿ ಹಸ್ತಕ್ಷೇಪವನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ ಹಿಂದೆ. ಭದ್ರತಾ ಸಂಸ್ಥೆಯಲ್ಲಿ ಇರಾನ್ ವಿರುದ್ಧ ನಿರ್ಣಯ, ರಷ್ಯಾ ಮತ್ತು ಚೀನಾ ದೇಶಗಳಿಂದ ವಿಟೋ ಚಲಾವಣೆ. ಇರಾನ್ ಜೊತೆಗೆ ಇರೋರು ಯಾರು? ರಷ್ಯಾ ಮತ್ತು ಚೀನಾ.
ಸಹಜವಾಗಿ ಆ ಎರಡು ದೇಶಗಳ ಯಾರ ಜೊತೆಗೆ ನಿಂತರು, ಇರಾನ್ ಜೊತೆಗೆ ನಿಂತರು. ಎರಡೂ ದೇಶಗಳಿಂದ ದ್ವಿಮುಖ ಕಾರ್ಯತಂತ್ರವಾಗಿ ಕೊನೆಗೆ ಏನಾಯಿತು ಅಂತ ಹೇಳಿದರೆ ಇದರ ಪರಿಣಾಮ ಇದೀಗ ಕದನ ವಿರಾಮ ಜಾರಿಯಾಗಿದೆ. ಟ್ರಂಪ್ಗೆ ದೊಡ್ಡ ಹಿನ್ನಡೆ ಆಗಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ರಷ್ಯಾ ಮತ್ತು ಚೀನಾ ವಿಟೋವನ್ನು ಚಲಾಯಿಸಿದರು. 11 ರಾಷ್ಟ್ರಗಳ ಬೆಂಬಲ ಇತ್ತಂತೆ. ಆದರೂ ಕೂಡ 2 ರಾಷ್ಟ್ರಗಳ ಈ ವಿರೋಧದ ನಡುವೆ ಅಮೆರಿಕದ ಮಿಲಿಟರಿ ಹಸ್ತಕ್ಷೇಪಕ್ಕೆ ಅಂತಾರಾಷ್ಟ್ರೀಯ ಕಾನೂನಿನ ಮಾನ್ಯತೆ ಸಿಗದಂತೆ ಮಾಡಿಬಿಟ್ರು. ಅದಾದ ನಂತರ ಹಾರ್ಮುಜ್ ಜಲಸಂಧಿ ಮುಚ್ಚುವಿಕೆಯಿಂದ ತೈಲ ಬೆಲೆಗಳು ಏರಿಕೆಯಾಗಿದೆ. ಅಮೆರಿಕದ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿದ್ದನ್ನು ನೋಡಿದ್ದೀವಿ. ಎಲ್ಲ ಅಂಶಗಳನ್ನೇ ಅವರು ಹೇಳಿದರು. ಅಂದರೆ ಬ್ರಿಟನ್ ಅಂದರೆ ಈ ಹಿಂದೆ ಈ ಹಾರ್ಮುಜ್ ವಿಚಾರದಲ್ಲಿ 60 ದೇಶಗಳು ಆನ್ಲೈನ್ ಮುಖಾಂತರ ಸಭೆಗಳನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಅದನ್ನು ಓಪನ್ ಮಾಡಬೇಕು, ಜಾಗತಿಕವಾಗಿ ದೊಡ್ಡ ಮಟ್ಟದ ಹೊಡೆತಗಳಾಗ್ತಾ ಇದೆ, ಆರ್ಥಿಕತೆ ಕುಸಿದು ಹೋಗುವಂಥ ಹಂತಕ್ಕೆ ಹೋಗಿದೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಈ ಎಲ್ಲ ಅಂಶಗಳನ್ನು ಕೂಡ ವಿಶ್ವಸಂಸ್ಥೆಯಲ್ಲಿ ಮುಂದಿಡುವ ಮುಖಾಂತರ ಅಮೆರಿಕಕ್ಕೆ ಹಿನ್ನಡೆ ಮಾಡಿತ್ತು ರಷ್ಯಾ ಮತ್ತು ಚೀನಾ. ಆ ಮುಖಾಂತರ ಇದೀಗ 14 ದಿನಗಳ ಕದನ ವಿರಾಮ ಘೋಷಣೆಯಾಗಿದೆ. ಮುಂದೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಶುಕ್ರವಾರ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ ಸಭೆಗೆ ಭದ್ರತೆಯ ಕಾರಣಕ್ಕಾಗಿ ಅಮೆರಿಕ ಹೋಗ್ತಾ ಇಲ್ಲ, ಅಮೆರಿಕದ ಸಚಿವರು ಹೋಗ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಸುದ್ದಿ. ಆದರೆ ಇವೆಲ್ಲದರ ನಂತರ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNAನ ಮುಗಿಸ್ತಾ ಇದ್ದೀನಿ. ಜಿ ನ್ಯೂಸ್ ಹಿಂದಿಯಲ್ಲೂ ಕೂಡ ನೀವು ಜಿ DNA ವೀಕ್ಷಿಸಬಹುದು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.